ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ 80ಕ್ಕೆ 80 ಅಂಕಗಳನ್ನು ಹೇಗೆ ಪಡೆಯೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಸಾಕಷ್ಟು ಓದಿದ್ರು ಕೂಡ ಎಕ್ಸಾಮಿನೇಷನ್ ಅಂತ ಬಂದಾಗ ಕನ್ಫ್ಯೂಷನ್ಸ್ಗಳು, ಎಕ್ಸಾಮ್ ಭಯ, ಸೊ ಇವೆಲ್ಲವುಗಳ ಮಧ್ಯದಲ್ಲಿ ಓದಿ ಆರೋಗ್ಯವನ್ನು ಕೆಡಿಸಿಕೊಳ್ಳುವಂಥದ್ದು, ಅಂದರೆ ನಿದ್ದೆಗಟ್ಟುವುದು. ಸೊ ಇವೆಲ್ಲವುಗಳ ಮಧ್ಯದಲ್ಲಿ ವಿದ್ಯಾರ್ಥಿಗಳು ಸಿಲುಕಿಕೊಂಡು ಸುಮಾರು ಅಂದರೆ ಸಾಕಷ್ಟು ಓದಿದ್ರು ಕೂಡ ಎಕ್ಸಾಮಲ್ಲಿ 80ಕ್ಕೆ 80 ಅಂಕಗಳನ್ನು ಸ್ಕೋರ್ ಮಾಡೋದು ಕಷ್ಟ ಮಾಡ್ಕೊಳ್ತಾರೆ. ಸೊ ಅಂಥ ಒಂದು ಸನ್ನಿವೇಶ ಬಂದಾಗ ಸ್ಟೂಡೆಂಟ್ಸ್ಗಳು ಹೇಗೆ ಎಕ್ಸಾಮನ್ನು ಎದುರಿಸೋದು, ಜೊತೆಗೆ ನಮಗೆಲ್ಲವೂ ಕೂಡ ಗೊತ್ತಿದ್ರು ನಾವು ಯಾವ ರೀತಿಯಾಗಿ ಉತ್ತರ ಪತ್ರಿಕೆಯನ್ನು ಬರೆದ್ರೆ ನಮಗೆ 80ಕ್ಕೆ 80 ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ವಿಶೇಷವಾಗಿ ನಾವು ಕಳೆದ ಸಾಲಿನ ಅಂದರೆ 2024 ಮತ್ತು 25ನೇ ಸಾಲಿನಲ್ಲಿ ಒಬ್ಬ ವಿದ್ಯಾರ್ಥಿ ಬರೆದಂಥ ಉತ್ತರ ಪತ್ರಿಕೆಯನ್ನು ನಾನೀಗ ತಂದಿದ್ದೇನೆ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು. ಸೊ ಈ ಒಂದು ಉತ್ತರ ಪತ್ರಿಕೆ ಕಳೆದ ಸಾಲಿನಲ್ಲಿ ಒಬ್ಬ ವಿದ್ಯಾರ್ಥಿ ಬರೆದಂಥ ಉತ್ತರ ಪತ್ರಿಕೆ ಆಗಿದೆ. ಸೊ ಆ ವಿದ್ಯಾರ್ಥಿ 80ಕ್ಕೆ 80 ಅಂಕಗಳನ್ನ ಪಡೆದಿರ್ತಕ್ಕಂಥದ್ದು. ಸೊ ಆ ವಿದ್ಯಾರ್ಥಿ ಯಾವ ರೀತಿಯಾಗಿ ತನ್ನ ಉತ್ತರವನ್ನು ಬರೆದಿದ್ದ, ಸೊ ಯಾವ ರೀತಿ ಬರೆದಿದ್ದಕ್ಕೆ ಅವನಿಗೆ ಫುಲ್ ಅಂಕಗಳು ಕೊಡಲ್ಪಟ್ಟವು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಬನ್ನಿ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದರೆ ನಾವೆಲ್ಲ ಕೆಲಸನೂ ಅರ್ಧಂಬರ್ಧನೇ ಮಾಡಿದ್ರೆ ಫುಲ್ ಅಂಕ ಎಲ್ಲಿಂದ ಬರುತ್ತೆ, ಹೌದಿಲ್ಲ? ಸೊ ಹಂಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. 100% ನೀವು 80ಕ್ಕೆ 80 ಅಂಕಗಳನ್ನು ಇಂಗ್ಲೀಷ್ನಲ್ಲೂ ಕೂಡ ಪಡೀಬಹುದು. ಇಂಗ್ಲೀಷ್ ಅನ್ನುವಂಥದ್ದು ಕೂಡ ಜಸ್ಟ್ ಅ ಲ್ಯಾಂಗ್ವೇಜ್ ಆ್ಯಸ್ ಅದರ್ ಲ್ಯಾಂಗ್ವೇಜ್. ಅಂದರೆ ಸೊ ಎಲ್ಲ ಭಾಷೆಗಳ ಹಾಗೆ ಇಂಗ್ಲೀಷ್ ಕೂಡ ಒಂದು ಭಾಷೆ. ಸೊ ಅದ್ರ ಬಗ್ಗೆ ಭಯ ಅನ್ನೋಂಥದ್ದು ಬೇಡ. ಫಸ್ಟ್, ಸೆಕೆಂಡ್, ಕನ್ಫ್ಯೂಷನ್ ಕೂಡ ಆಗೋದು ಬೇಡ. ಸೊ ಕ್ರಮಬದ್ಧವಾಗಿ ನಿಯಮಿತವಾಗಿ ನೀವು ಅಧ್ಯಯನವನ್ನು ಮಾಡಿದರೆ ನಿಮ್ಮ ವಿಲ್ ಪವರ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ 80 ಔಟ್ ಆಫ್ 80 ಇನ್ ದ ಅಪ್ಕಮಿಂಗ್ ಆನ್ಯುವಲ್ ಎಕ್ಸಾಮಿನೇಷನ್, ರೈಟ್? ಸೊ ಈಗ ನಾವು ಬುಕ್ಲೆಟನ್ನು ನೋಡೋಣ. ಸೊ ಮೊದಲಿಗೆ ನೀವೇನು ಮಾಡಬೇಕಾಗುತ್ತೆ, ವಿದ್ಯಾರ್ಥಿಗಳು ಈ ರೀತಿಯಾದಂಥ ಬುಕ್ಲೆಟ್ ನಿಮಗೆ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಮೊದಲಿಗೆ ನೀವು ನಿಮ್ಮ ನೋಂದಣಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ, ಹಾಲ್ ಟಿಕೆಟ್ ಮೇಲೆ ಇರ್ತಲ್ಲ. ಸೊ ಅದನ್ನು ಸ್ಪಷ್ಟವಾಗಿ ಬರೀರಿ. ನೀವು ಉತ್ತರ ಬರೆಯೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ಯಾವುದಂದರೆ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಬರೆಯೋದು. ನೀವು ಎಲ್ಲ ಸರಿ ಬರೆದು ನೋಂದಣಿ ಸಂಖ್ಯೆಯನ್ನು ತಪ್ಪಾಗಿ ಬರೆದ್ರೆ ಹೋಯ್ತು ಅಲ್ಲಿಂದ, ಹೌದಲ್ಲ? ಸೊ ನೀವು ಏನು ಮಾಡಿದ್ರೆ ಅದು ನಾವೇನಂತಿದ್ರೆ ಹೋಮ ಮಾಡ್ದಂಗೆ ಹೊರಟು ಹೋಗ್ಬಿಡ್ತು, ವೇಸ್ಟ್. ಹೊಳೆಯಲ್ಲಿ ಹೋಮ ಮಾಡಿದಂಗೆ ಅಂತ ಹೇಳ್ತಾರೆ ಒಂದು ಮಾತನ್ನು. ಸೊ ಆ ರೀತಿ ಅದೇನಾಗುತ್ತಂದರೆ ಹೊಳೆಯಲ್ಲಿ ಹೋಮ ಮಾಡೋಕ್ಕಾಗುತ್ತೆ, ಆಗಲ್ಲ. ಸೊ ಆ ರೀತಿ ಆಗಬಾರ್ದು ಅಂತ ಉದ್ದೇಶ ಇಷ್ಟೇ. ಉಪಯೋಗ ಆಗುವ ಹಾಗೆ ನೀವು ಮಾಡಬೇಕಂತ ಅಂದರೆ ಮೊದಲು ಏನು ಮಾಡಬೇಕು, ಸರಿಯಾದ ನೋಂದಣಿ ಸಂಖ್ಯೆಯನ್ನು ನಮೂದಿಸಬೇಕು. ಅದಾದ ಬಳಿಕ ನಿಮ್ಮ ಆನ್ಸರ್ ಬುಕ್ಲೆಟ್ ಸಂಖ್ಯೆಯನ್ನು ಅವರು ಆಗಲೇ ಕೊಟ್ಟಿರ್ತಾರೆ, ಅದೇನು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ ಮಾಧ್ಯಮ, ನೀವು ಯಾವ ಮಾಧ್ಯಮದಲ್ಲಿ ಓದ್ತಿದ್ರಿ, ನೀವು ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಓದ್ತಿದ್ರಿ ಅಂದರೆ ಅದೇನಾಗಿರ್ತದೆ, ಕನ್ನಡ ಮಾಧ್ಯಮ ಆಗಿರ್ತದೆ. ಸೊ ಇಲ್ಲಿ ಮಾಧ್ಯಮ ಸ್ಟೂಡೆಂಟ್ ತಪ್ಪಾಗಿ ಬರೆದಿದ್ದಾರೆ, ಸೊ ಇರಲಿ. ಸೊ ವಿಷಯ ಬಂದು ಇಂಗ್ಲೀಷ್ ಆಗಿರ್ತದೆ. ಸೊ ನೆಕ್ಸ್ಟ್ ಈ ರೀತಿ ಕೊಟ್ಟಿರ್ತಾರೆ ನೋಡ್ರಿ, ಮೌಲ್ಯಮಾಪನ ಉಪಯೋಗಕ್ಕಾಗಿ ಮಾತ್ರ ಅಂತ, ಮೌಲ್ಯಮಾಪಕರ ಉಪಯೋಗಕ್ಕಾಗಿ ಮಾತ್ರ ಅಂತ ಕೊಟ್ಟಿರ್ತಾರೆ. ಅಂದರೆ ಫಾರ್ ದ ಯೂಸ್ ಆಫ್ ಇವ್ಯಾಲ್ಯುವೇಟರ್ಸ್ ಓನ್ಲಿ. ಸೊ ನೀವೇನು ಮಾಡಿಕೊಡೋದಿಲ್ಲ ವಿದ್ಯಾರ್ಥಿಗಳು. ಸೊ ಪ್ರತಿ ಅಂಕಗಳಿಗೆ ನೀವು ಎಷ್ಟು ಅಂಕಗಳನ್ನು ಗಳಿಸಿದ್ದೀರಿ ಅನ್ನುವಂಥದ್ದನ್ನು ಇಲ್ಲಿ ನಿಮ್ಮ ಇವ್ಯಾಲ್ಯುವೇಟರ್, ಅದರ ಮೌಲ್ಯಮಾಪಕರು ಎಲ್ಲ ಅಂಕಗಳನ್ನ ನಮೂದಿಸ್ತಾ ಹೋಗ್ತಾರೆ. ಕೊನೆಗೆ ನೋಡಲಿ, ನಾನು ಈಗಾಗಲೇ ಹೇಳುವಾಗೆ ಈ ವಿದ್ಯಾರ್ಥಿಯು ನೋಡ್ರಿ ಎಷ್ಟು ಅಂಕಗಳನ್ನು ಪಡೆದಿದ್ದಾನೆ, 80 ಅಂಕಗಳನ್ನ ಪಡೆದಿದ್ದಾನೆ. ಅಂದರೆ 80ಕ್ಕೆ 80 ಅಂಕಗಳನ್ನ ವಿದ್ಯಾರ್ಥಿ ಪಡೆದಿರ್ತಕ್ಕಂಥದ್ದು. ಸೊ ಲಾಸ್ಟ್ ಇಯರ್ ಆನ್ಸರ್ ಸಿಟ್ಟಿದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಂಬಂಧಪಟ್ಟಂತೆ. ಸೊ ನೋಡಿ, ಅದಾದ ಬಳಿಕ ನಿಮ್ಗೆ ಎರಡನೇ ಪುಟದಲ್ಲಿ ನಿಮ್ಗೆ ಏನಿರ್ತದೆ ಅಂದರೆ ವಿದ್ಯಾರ್ಥಿಗಳಿಗೆ ಸೂಚನೆಗಳು ಇರ್ತವೆ. ಸೊ ಆ ಸೂಚನೆಗಳು ನೀವು
ಅವನ್ನು ಕೂಡ ಬೇಕಾದರೆ 1 ನಿಮಿಷ ನೀಟಾಗಿ ಟಕ್ ಅಂತ ಓದ್ಕೋಬೋದು. ಅದಾದ ಬಳಿಕ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಈ ರೀತಿ ಬರೀಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ಗಳು 1 ಅಂತ ಹಾಕ್ಬಿಟ್ಟು ನೇರವಾಗಿ ಉತ್ತರವನ್ನು ಬರೆದು ಬಿಡೋದು, ಅಥವಾ ರೋಮನ್ ಅಂಕಿ 1 ಹಾಕ್ಬಿಟ್ಟು ನೇರವಾಗಿ ಉತ್ತರ ಬರೆಯೋದು, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಹೆಚ್ಚು ಅಂಕಗಳನ್ನು ಪಡಿಬೇಕನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ರೆ ನೀವು ಇವ್ಯಾಲ್ಯುವೇಟರ್ ಫ್ರೆಂಡ್ಲಿ ಉತ್ತರಗಳನ್ನು ಕೂಡ ಬರೀಬೇಕು. ಇವ್ಯಾಲ್ಯುವೇಟರ್ ಫ್ರೆಂಡ್ಲಿ ಅಂತ ಸರ್ ಅವ್ರಿಗೆ ಇಷ್ಟ ಆಗಂಗಂದ್ರಿ? ಖಂಡಿತ ಅಲ್ಲ. ಅವ್ರಿಗೆ ಇಷ್ಟ ಆಗಂಗಂತಲ್ಲ, ಅವರಿಗೆ ಸುಲಭ ಆಗ್ಬೇಕು ನಿಮ್ಮ ಪತ್ರಿಕೆಯನ್ನು ಚೆಕ್ ಮಾಡಲಿಕ್ಕೆ. ಸೊ ಆವಾಗ ಅವರು ಖುಷಿಯಾಗಿದ್ದರೆ ಡೆಫಿನೆಟ್ಲಿ ನಿಮಗೆ ಲಾಂಗ್ ಆನ್ಸರಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಇದರ ಒಂದು ಸಿಟ್ಟನ್ನು ಅವರು ಅಲ್ಲಿ ಕವರ್ ಮಾಡುವ ಒಂದು ಸಾಧ್ಯತೆ ಇರ್ತದೆ. ಅಂದರೆ ಎಲ್ಲರೂ ಅಂತಲ್ಲ, 1% ಆ ರೀತಿ ಆಗುವಂಥ ಸಾಧ್ಯತೆ ಇರ್ತದೆ. ಅದು ದುರದೃಷ್ಟಕ್ಕೆ ನಿಮ್ಮ ಹಣೆ ಬರಕ್ಕೆ ಬಂದರೆ ಹೆಂಗೆ ಮಾಡೋದು? ಸೊ ಹಂಗಾಗಿ ಏನು ಮಾಡಿರಿ, ಮೊದಲ ಪ್ರಶ್ನೆಗಳನ್ನು ನೀಟಾಗಿ ಬರೀರಿ. ಸೊ ನೋಡಿ, ರೋಮನ್ ಅಂಕಿ 1 ಹಾಕ್ಬಿಟ್ಟು ಯಾವ ರೀತಿ ಇದೆ ನೋಡಿ, ಎಷ್ಟು ಬೆಸ್ಟ್ ಅಂದವಾಗಿ ಈ ಒಂದು ಸ್ಟೂಡೆಂಟ್ ಬರೆದಿರ್ತಕ್ಕಂಥದ್ದು. ನೋಡಿರಿ, ರೋಮನ್ ಅಂಕಿ 1 ಹಾಕ್ಬಿಟ್ಟು ಮತ್ತೆ ಅಲ್ಲಿ ಪ್ರಶ್ನೆ ಸಂಖ್ಯೆ 1 ಹಾಕಿ ಆಪ್ಷನ್, ಯಾವುದು ಆಪ್ಷನ್ನಲ್ಲಿ ನಿಮ್ಮ ಉತ್ತರ ಸರಿಯಾಗಿದೆ ಅನ್ನುವಂಥದ್ದು ಅದನ್ನು ನೀವು ಬರೀರಿ. ಸೊ ಮೊದಲ 4 ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿ ಏನಿರ್ತಾವೆ, ಆಪ್ಷನ್ಸ್ಗಳು ಇರ್ತಾವೆ ಹೌದಾ. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಬರೀಬೇಕಾಗುತ್ತೆ. ಸೊ ನೇರ ಉತ್ತರ ಬರೀಲಿಕ್ಕೆ ಹೋಗ್ಬೇಡ್ರಿ, ಜೊತೆಗೆ ಆಪ್ಷನ್ ಕೂಡ ಬರೆಯೋದನ್ನು ಮರಿಬೇಡ್ರಿ. ನೋಡಿರಿ, ಒಂದನೇದಕ್ಕೂ ಡಿಡೆಂಟ್ ದೇ ಅಂದರೆ ಕ್ವೆಶ್ಚನ್ ಆಗಿದೆ ಮೊದಲನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 1 ಆಪ್ಷನ್ ಸಿ ಡಿಡೆಂಟ್ ದೇ ಅಂತ ಈ ವಿದ್ಯಾರ್ಥಿ ಬರೆದಿರ್ತಕ್ಕಂಥದ್ದು. ಸೊ ಅದಾದ ಬಳಿಕ 1 ಲೈನನ್ನು ಈ ವಿದ್ಯಾರ್ಥಿ ಬಿಟ್ಟಿದ್ದಾನೆ. ಸೊ ನೀವು ಸಾಧ್ಯ ಆದರೆ 1 ಲೈನ್ ಬಿಡಿ. ಈ ಒಂದು 1 ವರ್ಡ್ ಆನ್ಸರ್ ಆಪ್ಷನ್ಸ್ಗಳೆಲ್ಲ ಬಂದಾಗ 1 ಲೈನ್ ಬಿಟ್ಟು ಬರೀರಿ. ಆಮೇಲೆ ಲಾಂಗ್ ಆನ್ಸರ್ ಬರೆಯುವಾಗ ನೀವು 1-2 ಲೈನ್ ಬಿಟ್ಟು ಮತ್ತೆ ಇನ್ನೊಂದು ಆನ್ಸರನ್ನು ಬರೀಬೇಕು. ಸೊ ಯಾವ ರೀತಿ ನೋಡಿರಿ, ಎಷ್ಟು ನೀಟಾಗಿ 1 2 3 4 ಬರೆದ್ಬಿಟ್ಟು ನೋಡಿರಿ, ಸಿ ಡಿ ಬಿ ಸಿ. ಸೊ ಈ ರೀತಿ ಆಪ್ಷನ್ ಕೂಡ ನೀಟಾಗಿ ಮೆನ್ಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ. ಸೊ ಹಿಂಗಾದಾಗ ಏನಾಗುತ್ತೆ ಅಂದರೆ ಅಲ್ಲಿ ಈಸಿಯಾಗಿ ಇವ್ಯಾಲ್ಯುವೇಟರ್ ಖುಷಿ ಆಗಿಬಿಡ್ತಾರೆ. ಸೊ ಅವಾಗ ನಿಮಗೆ ಈ ಒಂದು ಲಾಂಗ್ ಆನ್ಸರ್ನಲ್ಲಿ ಯಾವುದೇ ಅಂಕ ಕಡಿತ ಆಗೋದಿಲ್ಲ. ಸೊ ನೆಕ್ಸ್ಟ್ ನೋಡಿರಿ, 5ನೇ ಪ್ರಶ್ನೆ ನೋಡಿ, 6ನೇ ಪ್ರಶ್ನೆ ನೀಟಾಗಿ ಎಷ್ಟು ನೀಟಾಗಿ ಬರೆದಿದ್ದ ವಿದ್ಯಾರ್ಥಿ ಅಂದರೆ, ಜೊತೆಗೆ ನೋಡಿ ಪ್ರತಿ ಆನ್ಸರ್ ಆದಮೇಲೆ 1 ಲೈನ್ ಬಿಡ್ರಿ. ಲೈನ್ಗಳಿಗೂ ಕೂಡ ನೀವು ಯಾವುದು ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಲೈನ್ ಇರುತ್ತೆ, ಹಾಗಂದ ಮಾತ್ರಕ್ಕೆ ಒಂದು ಪ್ರಶ್ನೆ ಬರೋದು 4 ಲೈನ್ ಬಿಡೋದು ಹಿಂಗೆಲ್ಲ ಮಾಡಬಾರ್ದು. 1 ಮಾರ್ಕ್ಸ್ ಇದ್ದಾಗ 1 ಪ್ರಶ್ನೆ ಬರೆದು 1 ಪ್ರಶ್ನೆಗೆ ಉತ್ತರವನ್ನು ಬರೆದು ಅದಕ್ಕೆ 1 ಲೈನನ್ನು ಬಿಡ್ರಿ ಹೌದಾ. ಸೊ ಈ ರೀತಿ ಬರೆದಾಗ ಆಮೇಲೆ ನೋಡಿರಿ 1 ಅಂಕದಾಯಿತು. ಅದಾದ ಬಳಿಕ ಒಂದು ವೇಳೆ ಈ 1 ಅಂಕ ಎಲ್ಲ ಮುಗಿದ ಬಳಿಕ ನಿಮ್ಗೆ ಇವೇನು ಮಾಡ್ತೀರಿ, ಈಗ ಸಾಮಾನ್ಯವಾಗಿ ಲಾಂಗ್ ಆನ್ಸರ್ನ ಬರಲಿಕ್ಕೆ ಹೋಗ್ತೀರಿ ಹೌದಾ. ಸೊ ಲಾಂಗ್ ಆನ್ಸರ್ ಬರಿಬೇಕಾದ್ರೆ ನೀವು ಯಾವ ರೀತಿ ಬರಿತೀರಿ ನೋಡಿರಿ, ಈಗ 2 ಮಾರ್ಕ್ಸ್ ಕ್ವೆಶನ್ ಇದೆ. ಸೊ ಈ ಪುಟಕ್ಕರ್ಧ ಆ ಪುಟಕ್ಕರ್ಧ ಹೋಗಂಗೆ ಉತ್ತರಗಳನ್ನು ಬರೆಯೋದನ್ನು ಆದಷ್ಟು ನಿಲ್ಲಿಸ್ರಿ. ನಿಮ್ಮ ಉತ್ತರ ಒಂದೇ ಪುಟದಲ್ಲಿರ್ಬೇಕು, ಹಾಗೂ ಬರೆಯೋಕೆ ಟ್ರೈ ಮಾಡಿ. ಸಪೋಸ್ ನೋಡ್ರಿ, ಇಲ್ಲಿ ನೋಡ್ರಿ 3 ಲೈನ್ ಉಳಿದಿದ್ದಾವೆ ಹೌದಾ. ಸೊ ವಿದ್ಯಾರ್ಥಿ ಇಲ್ಲಿ ಬರ್ದಿಲ್ಲ, ನೇರವಾಗಿ 20ನೇ ಪ್ರಶ್ನೆ ಬೇರೆ ಪುಟಕ್ಕೆ ಬರೆದಿದ್ದಾನೆ. ಸೊ ದಿಸ್ ಈಸ್ ಹೌ ದ ಸ್ಟೂಡೆಂಟ್ ರೈಟ್ ಹೂ ಹ್ಯಾವ್ ಬಿಗ್ ಏಮ್ ವಿಚ್ ಈಸ್ 80 ಔಟ್ ಆಫ್ 80. ಸೊ ಯಾವ ವಿದ್ಯಾರ್ಥಿ 80ಕ್ಕೆ 80 ಅಂಕಗಳನ್ನು ಪಡಿಬೇಕು ಅನ್ನೋ ಕನಸನ್ನು ಇಟ್ಕೊಂಡಿರ್ತಾನೋ ಅವನು ಬರೆಯುವ ರೀತಿ ಇದು. ಒಂದು ಪುಟದಲ್ಲಿ ಅರ್ಧ ಉತ್ತರ, ಇನ್ನೊಂದು ಪುಟದಲ್ಲಿ ಅರ್ಧ ಉತ್ತರ ಬರೀಕ್ಕೆ ಹೋಗ್ಬಿಡ್ರಿ. ಅದು ಒಂದು ವೇಳೆ ಲಾಂಗ್ ಆನ್ಸರ್ ಇತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ಆದಷ್ಟು 2 ಅಂಕದ ಪ್ರಶ್ನೆಗಳು ಆ ರೀತಿ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ರಿ. ರೈಟ್, ನೋಡಿರಿ ಎಷ್ಟು ನೀಟಾಗಿ ಬರ್ತಂತೆ. ನೋಡಿರಿ, ಒಂದು ಪ್ರಶ್ನೆ ಆದ ತಕ್ಷಣ, ಒಂದು ಪ್ರಶ್ನೆ ಉತ್ತರ ಬರ್ತಾದ ತಕ್ಷಣವೇ ನೇರವಾಗಿ ನೆಕ್ಸ್ಟ್ ಪ್ರಶ್ನೆ ಬರೆದಿರ್ತಕ್ಕಂಥದ್ದು. ಆಮೇಲೆ ನೀವೇನು ಮಾಡ್ತೀರಿ ಅಂದರೆ, ಅಲ್ಲಿ 1 ಅಂಕದಲ್ಲಿ ಪ್ರಶ್ನೆ ಸಂಖ್ಯೆ ಬರೆದು ಆಪ್ಷನ್ ಬರೀರಿ. ಇಲ್ಲಿ ನೋಡ್ರಿ, ಇದು ಕೆಲವು ಸ್ಟೂಡೆಂಟ್ಗಳು 21 ಬರೆದು ಪ್ರಶ್ನೆ ಸಂಖ್ಯೆ 21 ಹಾಕ್ಬಿಟ್ಟು ಮತ್ತೇನು ಮಾಡ್ತಾರೆ, ANS ಆನ್ಸರ್ ಅಂತ ಬರೆದು ಆವಾಗ ಬರೆಯೋಕ್ಕೆ ಶುರು ಮಾಡ್ತಾರೆ. ಆಗ ಅಷ್ಟೆಲ್ಲ ಅನ್ನೆಸೆಸರಿ ಒಂದೊಂದು ವರ್ಡ್ ಬರ್ಕೋತ ವೇಸ್ಟ್ ಟೈಮ್ ಮಾಡಬಾರ್ದು. ಸೊ ನೇರವಾಗಿ ಪ್ರಶ್ನೆ ಸಂಖ್ಯೆ ಹಾಕಿ ಉತ್ತರವನ್ನು ಬರೆದು ಬಿಡ್ರಿ ಹೌದಾ. ನೋಡಿ, ಈ ವಿದ್ಯಾರ್ಥಿ ಕೂಡ ಹಾಗೆ ಬರೆದಿರ್ತಕ್ಕಂಥದ್ದು ನೋಡಿರಿ ಎಷ್ಟೊಂದು ನೀಟಾಗಿ. ಮತ್ತು ಎಲ್ಲಿ ಕೂಡ ಓವರ್ ರೈಟಿಂಗ್ ಆಗಿಲ್ಲ, ಅದು ಕೂಡ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಓವರ್ ರೈಟಿಂಗ್ ಕೂಡ ಇರಬಾರ್ದು. ಎಕ್ಸಾಮಲ್ಲಿ ಓವರ್ ರೈಟಿಂಗ್ ಇದ್ದರೆ ಅದು ಕೂಡ ಏನಾಗುತ್ತೆ, ಇವ್ಯಾಲ್ಯುವೇಟರ್ಸ್ಗೆ ಬ್ಯಾಡ್ ಎಫೆಕ್ಟ್ ಆಗುತ್ತೆ. ನೀವು ಎಷ್ಟೇ ಸರಿ ಉತ್ತರ ಬರೆದು ಎಷ್ಟೋ ನೀಟಾಗಿ ಬರೆದು ಎಲ್ಲೆಲ್ಲೋ ಸಿಕ್ಕಂಗೆ ರಬ್ ಮಾಡಿದ್ರಿ ಅಂದರೆ ಏನಪ್ಪ ಅಂತ ಅನಿಸುವ ಹಾಗೆ ಪೇಪರ್ ಇರಬಾರ್ದು. ಸೊ ಇನ್ನೊಂದು ಏನು ಮಾಡಬೇಕಂದ್ರೆ, ನಿಮ್ಮ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಒಂದು ವೇಳೆ ಆಗಿದ್ವು ಅಂದರೆ ನೋಡಿ, ಇಲ್ಲಿ ಉದಾಹರಣೆ ಇರ್ಬೋದು. ವಿದ್ಯಾರ್ಥಿ ಪದ ನೋಡ್ರಿ, ಇಲ್ಲಿ ಓವರ್ ರೈಟ್ ಮಾಡಿದ್ದು ನಾವು ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಕಾಣ್ತಿದೆ ಅಂದ್ಕೋತೀನಿ. ಸೊ ನೀವು ಏನು ಮಾಡ್ತೀರಿ ಅಂದರೆ,
ಅದಕ್ಕೆ ಒಂದೇ ಸಮನೆ ಗೀಚಿ ಗೀಚಿ ರಬ್ ಮಾಡ್ತೀರಿ, ಹಾಗೆ ಮಾಡಬಾರ್ದು. ಸೊ ನೋಡಿ, ಇಲ್ಲಿ ನೋಡಿ ಯಾವ ರೀತಿ ವಿದ್ಯಾರ್ಥಿ ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅದನ್ನು ಒಂದು ಗೇರಿ ಎಳೆದ್ಬಿಟ್ಟು ನೀಟಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ದೀನಿ. ಅಂದರೆ ಓವರ್ ರಬ್ ಮಾಡಬೇಡ್ರಿ ಅಂತ ನಾನು ಹೇಳಕ್ಕೆ ಹೊರಟಿರೋದು. ಸೊ ನೋಡಿರಿ, ಈ ರೀತಿ ಬರಿತಾ ಹೋಗ್ತೀರಿ. ಸೊ ಇದು ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಪ್ರತಿ ಪುಟಕ್ಕೂ ಟೋಟಲ್ ಅಂಕಗಳಿರ್ತವೆ. ಅಂಕಕ್ಕೋಸ್ಕರ ನಾನು ಹೇಳೋದು, ಒಂದು ಪ್ರಶ್ನೆನ 2 ಪುಟಗಳಿಗೆ ಒಯ್ಯಬೇಡ್ರಿ. ಒಂದು ಪ್ರಶ್ನೆ ಉತ್ತರವನ್ನು ಈ 2 ಪುಟಗಳಿಗೆ ಒಯ್ಯಬೇಡ್ರಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ನೋಡಿ, ಪ್ರತಿ ಪುಟದ ಕೊನೆಯಲ್ಲಿ ಒಟ್ಟು ಅಂಕಗಳಿರ್ತವೆ. ನೀವು ಈ ಕಡೆ ಅರ್ಧ ಓದಿರ್ತೀರಿ, ಆ ಕಡೆ ಅರ್ಧ ಓದಿರ್ತೀರಿ. ಬೇರೆ ಬಿಟ್ಟರೆ ಕೌಂಟ್ ಮಾಡುವಾಗ ಡಿಸ್ಟರ್ಬ್ ಆಗುತ್ತಿಲ್ಲ, ಅದಕ್ಕೋಸ್ಕರ. ಸೊ ಇದು ನೋಡ್ರಿ ಯಾವ ರೀತಿ ಇದೆ. ಆಮೇಲೆ ಈ ಪೋಯಮ್ ಬರೆಯುವಾಗ ನೋಡಿರಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಬರ್ತಿದ್ದಾನೆ ಸ್ಟೂಡೆಂಟ್ಸ್. ಈಗ ಕೇವಲ 4 ಲೈನ್ ಇರುತ್ತೆ. ಸೊ ಅಂಕ ಎಷ್ಟಿರುತ್ತೆ ನೋಡಿರಿ, ಅದಕ್ಕೆ ಅಂಕ ಎಷ್ಟು ಕೊಟ್ಟಿರ್ತಾರೆ, 4 ಅಂಕ ಇರುತ್ತೆ. ಸೊ 4 ಅಂಕ ಉತ್ತರ, ಇದು 4 ಲೈನ್ ಇದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇವ್ಯಾಲ್ಯುವೇಟರ್ಗೆ ಖುಷಿ ಪಡಿಸ್ಬೇಕು. ಇವ್ಯಾಲ್ಯುವೇಟರ್ ನಿಮ್ಮ ಉತ್ತರ ನೋಡಿ ಖುಷಿ ಪಡುವ ಹಾಗಿರ್ಬೇಕು. ನಿಮ್ಮ ಉತ್ತರ ಅಷ್ಟೇ ನೀಟಾಗಿ ಕೂಡ ಇರಬೇಕು. ಜೊತೆಗೆ ನೋಡಿರಿ, ಪೋಯಮ್ ಯಾವ್ದು ಪೋಯಮ್ ಬರ್ದೇನ ಅಂತ ಬರ್ದೇನೆ ಹುಡುಗ, ಯಾಕಂದ್ರೆ 2 ಪೋಯಮ್ ಇರ್ತಾವಲ್ಲ. ಸೊ ಆ ಪೋಯಮ್ ಹೆಸರು ಬರ್ದೇನೆ, ಅಥವಾದಲ್ಲಿ ಕೊಟ್ಟಿರ್ತಾರೆ ನೋಡಿ, ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ. ಆಮೇಲೆ ಪೋಯೆಟ್ ಹೆಸರು ಕೂಡ ಬರ್ದೇನೆ ವಿದ್ಯಾರ್ಥಿ, ವಿಲಿಯಂ ಶೇಕ್ಸ್ಪಿಯರ್. ಬ್ಯೂಟಿಫುಲಿ, ಹೌದಲ್ಲ. ಸೊ ಈ ರೀತಿ ಮಾಡಿದರೆ ಖಂಡಿತ ನೀವು 80ಕ್ಕೆ 80 ಅಂಕಗಳನ್ನ ಸ್ಕೋರ್ ಮಾಡ್ಬೋದು. ಸೊ ಇದು ಆದ್ಮೇಲೆ ನೋಡ್ರಿ, ಸೊ ಸ್ಟೂಡೆಂಟ್ಸ್ಗಳು ವಿಲಿಯಂ ಶೇಕ್ಸ್ಪಿಯರ್ ಸ್ಪೆಲ್ಲಿಂಗ್ ಬರೆಯೋರು ಕೂಡ ಸಾಕಷ್ಟು ಕನ್ಫ್ಯೂಸ್ ಮಾಡ್ಕೋತೀರಿ. ಸೊ ಅವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿರಿ, ಹೌದಲ್ಲ. ಓಕೆ, ಎಸ್ಪೆಷಲಿ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗಳು ಖಂಡಿತ ಸ್ಪೆಲ್ಲಿಂಗ್ ಎರರ್ಸ್ ಇದ್ದೇ ಇರುತ್ತೆ. ಸೊ ನೋಡಿರಿ, ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲಿ ನೋಡಿ, ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ದಾನೆ ಅಂದರೆ ಓವರ್ ರೈಟಿಂಗ್ ಮಾಡಿದ್ದಾನೆ. ಕ್ವಶನನ್ನು ರಿಪೀಟ್ ಮಾಡಿದ್ದಾನೆ. ಅಂದರೆ 16ನೇ ಪ್ರಶ್ನೆ ಮತ್ತು 28ನೇ ಪ್ರಶ್ನೆ ಡಬಲ್ ಟೈಮ್ ಬರ್ತಿದ್ದಾನೆ. 2 ಸಲ ಬರ್ದಿದ್ದಾನೆ ವಿದ್ಯಾರ್ಥಿ. 2 ಸಲ ಅಂದರೆ ಅಥವಾದಾಗಿದ್ದಂಥ ಪ್ರಶ್ನೆ ಕೂಡ ಬರ್ದಿದ್ದಾನೆ, ದೆನ್ 2 ಸಲ ಬರ್ದಿದ್ದಾನೆ. ಅಂದರೆ ನೀವು ಟೈಮ್ ಇತ್ತಂದರೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಕೂಡ ನೀವು ಬರಿಬೋದು. ಅದಕ್ಕೆ ಎಕ್ಸ್ಟ್ರಾ ರಿಪೀಟೆಡ್ ಅಂತ ಬರ್ತೀನಿ ನೋಡ್ರಿ, ಇವ್ಯಾಲ್ಯುವೇಟರಲ್ಲಿ ಕಾಣ್ತಿದೆ ಅನ್ಕೋತೀನಿ, ಎಕ್ಸ್ಟ್ರಾ ರಿಪೀಟೆಡ್. ಸೊ ಹೆಚ್ಚುವರಿ ಉತ್ತರ ಅಥವಾದಲ್ಲಿರುವಂಥ ಪ್ರಶ್ನೆಗಳಿಗೆ ಕೂಡ ನೀವು ಉತ್ತರವನ್ನು ಬರಿಬೋದು, ನೀವು ಉತ್ತರ ಟೈಮ್ ಇತ್ತಂದರೆ. ಸೊ ಆದರೆ ನಮ್ಮ ಇಡೀ ಏನೋ ಕ್ವಶನ್ಗಳನ್ನು ಕವರ್ ಮಾಡಬೇಕಾಗಿರ್ತದೆ. ಸೊ ಅವೆಲ್ಲವುಗಳಿಗೆ ಕೂಡ ಉತ್ತರವನ್ನು ಬರೆದ್ಬಿಟ್ಟು ಆಮೇಲೆ ನೀವು ಇದನ್ನು ಬರಿಬೋದು, ತಪ್ಪೇನಿಲ್ಲ, ಹೌದಲ್ಲ. ಸೊ ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ಬೇಕಪ್ಪ ಅಂದರೆ, ನೀವು ಈ ಸ್ಪೆಷಲಿ ಲೆಟರ್ ರೈಟಿಂಗನ್ನು ಬರೆಯುವಾಗ ಏನು ಮಾಡ್ಬೇಕಂದ್ರೆ ನೋಡಿರಿ, ಒಂದೇ ಪುಟದಲ್ಲಿ ನಿಮ್ಮ ಲೆಟ್ರ್ ಬರೋ ಹಾಗೆ ನೋಡ್ಕೋಬೇಕು. ನಿಮ್ಮ ಲೆಟ್ರ ಒಂದು ಪುಟದಲ್ಲಿ ಕವರ್ ಆಗಬೇಕು. ಸೊ ಆ ರೀತಿಯಲ್ಲಿ ನೀವೇನು ಮಾಡಬೇಕು, ನಿಮ್ಮ ಒಂದು ಲೆಟ್ರನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೋಡಿರಿ, ಒಂದು ಪುಟದಲ್ಲಿರಬೇಕು. ಫ್ರಾಮ್ ಹಿಡಿದು ಕೊನೆಗೆ ನೀವೇನು ಥ್ಯಾಂಕ್ ಯು ಹೇಳ್ತೀರಿ. ಸೊ ಇದು ಆಫೀಸಿ ಲೆಟರ್ ಇದೆ, ಹಾಗಾಗಿ ಥ್ಯಾಂಕ್ ಯು ಅಂತ ಬರೆದಿದ್ದಾರೆ ವಿದ್ಯಾರ್ಥಿ, ರೈಟ್. ಸೊ ಇಷ್ಟೆಲ್ಲ ಕೂಡ ನೀವು ಏನು ಮಾಡಬೇಕಾಗುತ್ತೆ, ಒಂದೇ ಪುಟದಲ್ಲಿ ಆಗುವ ಹಾಗೆ ನೋಡ್ಕೋಬೇಕು. ಯಾಕಂದರೆ ಇವೆಲ್ಲ ಸ್ಟೆಪ್ಸ್ಗಳು ನೀಟಾಗಿ ನೋಡೋಕ್ಕೆ ಒಂದು ಸ್ಪಷ್ಟತೆ ಇರುತ್ತೆ ಇವ್ಯಾಲ್ಯುವೇಟರ್ಗೆ. ಅವಾಗ ಅವ್ರು ಏನು ಮಾಡ್ತಾರೆ, 5 ಅಂಕಗಳು ನಿಮ್ಗೆ ಕೊಡ್ತಾರೆ. ಅದರ್ವೈಸ್ ಏನಾಗುತ್ತೆ ಅಂದರೆ, ಸಮ್ಟೈಮ್ಸ್ ನೆಕ್ಸ್ಟ್ ಪುಟಕ್ಕೆ ಅವರು ಆ ಕಡೆ ನೋಡಿ ಈ ಕಡೆ ನೋಡೋದ್ರಲ್ಲಿ ವ್ಯತ್ಯಾಸ ಆಗಿಬಿಟ್ಟು ಅವರಿಗೆ ಅವರ ಒಂದು ಕಾನ್ಸಂಟ್ರೇಟ್ ಕೂಡ ಹಾಳಾಗಿ 5ರ ಬದಲಾಗಿ ನೀವು 4 ಕೊಡುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಹೊಸ ಪುಟದಲ್ಲಿ ಬರೀ ಲೆಟರ್ ರೈಟಿಂಗ್. ಸಪೋಸ್ ಸರ್ ಈ ಕಡೆ ಅರ್ಧ ಪೇಜ್ ಉಳಿದಿದೆ ಸರ್, ಪರವಾಗಿಲ್ಲ ಬಿಟ್ಟು ಬಿಡ್ರಿ, ಆದರೂ ಕೂಡ ನೀವು ಹೊಸ ಪೇಜಿಗೆ ಹೋಗ್ಬಿಟ್ಟು ಲೆಟರ್ ರೈಟಿಂಗನ್ನು ಬರೀಬೇಕಾಗುತ್ತೆ. ಸೊ ನೋಡಿರಿ, ಇಲ್ಲೊಂದು ಎಷ್ಟು ಲೈನ್ ಉಳಿದ, 5-6 ಲೈನ್ ಉಳಿದ್ರು ಕೂಡ ಸ್ಟೂಡೆಂಟ್ ಏನು ಮಾಡಿದಾನೆ, ಹೊಸ ಲೈನಿಗೆ ಹೋಗ್ಬಿಟ್ಟು ಏನು ಬರ್ತಾನೆ, ಇಲ್ಲಿ ತನ್ನ ಒಂದು ಇದೇನಪ್ಪ ಅಂತಂದರೆ ಎಸ್ಸೆ ರೇಟಿಂಗನ್ನು ಬರೆದಿರ್ತಕ್ಕಂಥದ್ದು. ಸೊ ರಿಪಬ್ಲಿಕ್ ಡೇ ಬಗ್ಗೆ ಎಸ್ಸೆ ರೇಟಿಂಗ್ ಬರ್ತಾನೆ ವಿದ್ಯಾರ್ಥಿ. ಸೊ ನೀವೇನು ಮಾಡಬೇಕಂದ್ರೆ, ಈ ರೀತಿ ಎಸ್ಸೆ ರೇಟಿಂಗ್ ಆಗಲಿ ಅಥವಾ ಈ ಒಂದು ಸ್ಪೆಷಲಿ ಲೆಟರ್ ರೈಟಿಂಗ್ ಆಗಲಿ, ಎಸ್ಸೆ ಮತ್ತು ಲೆಟರ್ ಇವುಗಳನ್ನು ಬರೆಯುವಾಗ ಹೊಸ ಪುಟಕ್ಕೆ ಬರೀರಿ, ಹಳೆ ಪುಟದಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಹಳೆ ಪುಟದಲ್ಲಿ ನೀವು ಅವುಗಳನ್ನು ಬರೆಯೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ,
ಈ ಕಡೆ ಅರ್ಧ ಆ ಕಡೆ ಅರ್ಧ ಆದರೆ ನಿಮ್ಗೆ ಇಡೀ ಟಾಪಿಕ್, ಇಡೀ ವಿಷಯ ವಸ್ತು ಒಂದೇ ಕಡೆ ಕವರ್ ಆಗಲಿಲ್ಲ ಅಂದರೆ ವೆಲ್ ಬೆಟ್ರ್ ಅದನ್ನು ನಿಮ್ಮ ಉತ್ತರಕ್ಕೆ ಕಡಿಮೆ ಅಂಕಗಳನ್ನು ಕೊಡುವಂಥ ಸಾಧ್ಯತೆ ಇರ್ತಾರೆ. ಸೊ ಹಾಗಾಗಿ ಹೇಳಬೇಕು, ಸ್ವಲ್ಪ ನೀಟಾಗಿ ಮಾಡ್ತಾ ಹೋಗಿ. ಸೊ ಅಲ್ಲಿ ನೀವು ನೋಡಿದ್ರಿ 16ನೇ ಪ್ರಶ್ನೆ ಕಾಣಿಸ್ತಿದೆ ಇಲ್ಲಿ. ಸೊ 16ನೇ ಪ್ರಶ್ನೆಗೆ ಉತ್ತರ ಬರೆದ ವಿದ್ಯಾರ್ಥಿ 1 ಅಂಕ ಕೊಟ್ಟಿದ್ದಾರೆ ಇವ್ಯಾಲ್ಯುವೇಟರ್. ಸೊ ಇದೇ ಪ್ರಶ್ನೆ ನೋಡ್ರಿ, ಇಲ್ಲಿ ಇನ್ನೊಂದ್ಸಲ ಉತ್ತರ ಕೊಟ್ಟಿದ್ದಾರೆ. ಇಲ್ಲಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಕೊಟ್ಟಿದ್ದಾನಲ್ಲ. ಸೊ ಇಲ್ಲಿ 16ನೇ ಪ್ರಶ್ನೆ ಕಾಣ್ತಿದೆ. ಸೊ ಈ ರೀತಿ ವಿದ್ಯಾರ್ಥಿಗಳು ಏನು ಮಾಡ್ತಾರಲ್ಲ, ಆವಾಗ ನೋಡ್ರಿ 16ನೇ ಪ್ರಶ್ನೆ ಕಾಣ್ತಿದೆ ಅಂದ್ಕೋತೀನಿ. ಸೊ ಮೇಲ್ಗಡೆ ಬಂದಾಗ ಇನ್ನೊಂದ್ಸಲ 16ನೇ ಪ್ರಶ್ನೆ ಕವರ್ ಆಗಿದೆ ನೋಡ್ರಿ. ಇಲ್ಲಿ ಕೂಡ ಕವರ್ ಆಗಿದೆ 16ನೇ ಪ್ರಶ್ನೆ. ಸೊ ಈ ರೀತಿ ರಿಪೀಟ್ ಆಗಿ ಬರ್ದೇನೆ. ಸೊ ಯಾಕಂದರೆ ಇದು ಕೂಡ ಒನ್ ಆಫ್ ದ ಟ್ರಿಕ್ ಹೌ ಟು ಸ್ಕೋರ್ ಇನ್ ದ ಎಕ್ಸಾಮಿನೇಷನ್. ಏನಂದರೆ ನಿಮ್ಮ ಏನೋ ಸಣ್ಣ ಪುಟ್ಟ ಕನ್ಫ್ಯೂಷನ್ ಇದ್ದರೆ 2 ಸಲ ಬರಿಬೋದು. ಹಾಗಂತ ಎಲ್ಲ ಪ್ರಶ್ನೆಗಳೂ ಹಾಗೆ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲೋ ಒಂದಿದ್ರೆ ಪರವಾಗಿಲ್ಲ, ಹೌದಿಲ್ಲ? ಸೊ ಈ ರೀತಿ ಏನು ಮಾಡೋದ್ರಿಂದ ನಾವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ಕೊನೆಗೆ ಬಂದಾಗ ನೀವು ಯಾವುದೇ ಕ್ವಶನ್ ಡಬಲ್ ಬರೆದ್ರು ಇವ್ಯಾಲ್ಯುವೇಟರ್ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಕೊಟ್ಟಿದ್ರು ನೋಡ್ರಿ, 1 2 3 ಈ ರೀತಿ ಕೊಟ್ಟಿದ್ರಲ್ಲ. ಸೊ 2 ಸಲ ನೀವು ಬರೆದು 2 ಸಲ ಸರಿ ಆಗಿರೋ 2 ಸಲ ನೀವು ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಒಂದಕ್ಕೆ ಅವರು ರಿಪೀಟೆಡ್ ಅಂತ ಬರೆದು ಒಂದನ್ನು ಅವರು ಕ್ಯಾನ್ಸಲ್ ಮಾಡಬೇಕೇ ಆಗುತ್ತೆ, ಹೌದಲ್ಲ? ಸೊ ಆದಷ್ಟು ಎಲ್ಲ ವ್ಯಾಲ್ಯುವೇಟರ್ಸ್ಗಳು ಏನಾಗಿರ್ತಾರೆ, ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ಅವರು ಟ್ರೀಟ್ ಮಾಡ್ತಾರೆ. ಸಣ್ಣ ಪುಟ್ಟ ಎಲ್ಲೋ ಸ್ಪೆಲ್ಲಿಂಗ್ ಪ್ರಾಬ್ಲಮ್ ಇತ್ತಂದ್ರೆ 1-2 ಇತ್ತಂದ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದು ಬಿಟ್ಟರೆ ಜಾಸ್ತಿ ಅವ್ರಿಗೆ ಕೂಡ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಈ ರೀತಿಯಂಥ ಒಂದು ಒಳ್ಳೆಯ ಪತ್ರಿಕೆಯನ್ನು ಬರೆದ್ರೆ ಖಂಡಿತ ನೀವು 80ಕ್ಕೆ 80 ಅಂಕಗಳನ್ನ ಸ್ಕೋರ್ ಮಾಡೋದು ಅಂತ ಹೇಳ್ತಾ. ಸೊ ಚೆನ್ನಾಗಿ ಬರ್ರಿ, ಒಳ್ಳೆಯದಲ್ಲ ಎಲ್ರಿಗೂ. ಆಲ್ ದ ಬೆಸ್ಟ್.